ಓದದೇ ಇರುವಂತಹ ಕಾಳಿದಾಸರು ಅಭಿಜ್ಞಾನ ಶಾಕುಂತಲೆಯನ್ನ ಬರೆದ್ರು. ಅರೆ, ನಾನು ದೊಡ್ಡ, ನನ್ನ ಕೈಲೂ ಈ ತರ ಪುಸ್ತಕಗಳನ್ನ ಗ್ರಂಥಗಳನ್ನ ಬರೆಯೋಕ್ ಸಾಧ್ಯ ಆಗತ್ತಾ ಅಂತ ಯೋಚನೆ ಮಾಡೋರ್ಗೆ ಇವತ್ತಿನ ಎಪಿಸೋಡ್ ಮಾಹಿತಿ ಕೊಡ್ತಾ ಇದೆ. ನೀವು ಇದೊಂದು ವಿದ್ಯೆನ ಕಲಿತ್ರೆ ನಿಮಗೆ ಸಾಧ್ಯವಾಗದೇ ಇರುವಂತದ್ದು, ನಿಮಗೆ ಗೊತ್ತಿಲ್ಲದಿರೋ ವಿಷಯಗಳನ್ನ ಕೂಡ ನೀವು ಬರೆಯೋಕ್ ಸಾಧ್ಯ ಆಗತ್ತೆ ಅಂತ. ಸೊ ಏನಿ ವಿದ್ಯೆ, ಟ್ಯೂನ್ ಮಾಡಿರಿ. ವೆಲ್ಕಮ್ ಟು ಇಂಪೋರ್ಟ್ ಹೊರಡಿ. ಕಂಟೆಂಟ್ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ವೆಲ್ಕಮ್ ಟು ಇನ್ಫೋರ್ಟ್ ಹೊನ್ನೋಡಿ. ಇವರ್ ನಮ್ಮ ಜೊತೆಲಿದ್ದಾರೆ ತೇಜಸ್ವಿ ಗುರುಜಿ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ನೀವು ಹೇಳ್ತಾ ಇದ್ರಿ ನಮಗೆ ಗೊತ್ತಿಲ್ಲದೆ ನಮ್ಮ ಕೈಗಳು ಬರವಣಿಗೆನ ಮಾಡುತ್ತೆ, ಇದನ್ನ ಆಟೋ ರೈಟಿಂಗ್ ಅಂತ ಹೇಳ್ತೀನಿ ಅಂತ. ಸೊ ಆಟೋ ರೈಟಿಂಗ್ ಅಂದ್ರೆ ಏನು, ಯಾರು ಮಾಡ್ಬೋದು? ನೋಡಿ, ಎಲ್ಲ ರೀತಿಯಾದಂತಹ ಸಾಮರ್ಥ್ಯದ ಶಕ್ತಿಗಳು ನಮ್ಮೆಲ್ಲರಲ್ಲೂ ಇದೆ. ಆಟೋ ರೈಟಿಂಗ್ ಅಂತಂದ್ರೆ ಅದು ಪ್ರಾಚೀನದಿಂದನೂ ಸಹ ಇದು ಬಹಳ ಕರಗತವಾಗಿರುವಂತಹ ಒಂದು ವಿದ್ಯೆ. ಕಾಳಿದಾಸರು ಸಹ ಕಾಳಿದಾಸನ ಹೆಸರನ್ನ ಕೇಳಿದ್ದಾರೆ. ಆತ ಏನನ್ನು ಸಹ ಓದದೇ ಇದ್ದಂತಹ ಒಬ್ಬ ದಡ್ಡ, ಏನನ್ನು ಓದಿರಲಿಲ್ಲ ಅಂತ ಒಬ್ಬ ವ್ಯಕ್ತಿ ಅಭಿಜ್ಞಾನ ಶಾಕುಂತಲಂ ಅನ್ನುವಂತಹ ಒಂದು ಪುಸ್ತಕವನ್ನ ಆಟೋ ರೈಟಿಂಗ್ ಮೂಲಕ ಬರೆದಿದ್ದಾರೆ, ಒಂದು ಗ್ರಂಥವನ್ನ ಬರೆದಿದ್ದ. ಆತನ ತಲೆಯಲ್ಲಿ ಯಾವುದೇ ನಾಲೆಡ್ಜ್ ಇಲ್ಲ, ಯಾವುದೇ ಶಾಲೆಗೆ ಹೋಗಿಲ್ಲ. ಮತ್ತೆ ಹೇಗ್ ಬರೆದ್ರು ಅದನ್ನ? ದೇವಿ ಆಶೀರ್ವಾದ ಮಾಡ್ತಾರಲ್ಲ, ನಾಲಿಗೆ ಅವರ ಓಂಕಾರ. ನಾವು ಸಿನಿಮಾ ನೋಡಿ ಓಂಕಾರ ಬ್ರಹ್ಮಾಂಡದ ಒಂದು ಶಬ್ದದ 3 ಮಾತ್ರೆಯಿಂದ ಕೂಡಿರುವಂತಹ ಒಂದು ಓಂಕಾರ ಅಂತ ನಾವು ಕರಿತೀವಿ. ಅಕಾರ ಬ್ರಹ್ಮ, ಉಕಾರ ವಿಷ್ಣು, ಮಕಾರ ಶಿವ. ಇದನ್ನು ನಾವು ಈ 3 ನಾದವನ್ನು ಸಂಯೋಜಿಸಿದ್ರೆ ಅದು ಓಂಕಾರ ಅಂತ ಆಗುತ್ತೆ. ನಮ್ಮೆಲ್ಲರಲ್ಲೂ ಸಹ 3 ಗ್ರಂಥಿಗಳಿದೆ. ಅದನ್ನು ನಾಡಿಗಳು ಅಂತ ನಾವು ಆಗ್ಲೇ ಕಂಡಿದ್ದೀವಿ. ವಿಷ್ಣು ಗ್ರಂಥಿ, ಬ್ರಹ್ಮ ಗ್ರಂಥಿ, ಶಿವ ಗ್ರಂಥಿ ಅಥವಾ ರುದ್ರ ಗ್ರಂಥಿ ಅಂತ ಕರಿತೀವಿ. ಯಾರಿಗೆ ಗ್ರಂಥಿಗಳು ತೆರೆಯುತ್ತೋ ಅವ್ರ ಗ್ರಂಥ ಬರೆಯುವಂತಹ ಎಬಿಲಿಟಿ ಬರುತ್ತೆ. ಸೊ ಎಲ್ಲ ಆಥರ್ಗಳಾಗ್ಬೇಕು ಅಂತ ಅನ್ಕೊಂತಾರೆ. ನಮ್ಮಲ್ಲಿ ಬ್ರಹ್ಮನಾಡಿ ಅಂತ ಇದೆ, ಅದನ್ನ ಬ್ರಹ್ಮ ಗ್ರಂಥಿ. ಅದು ಸಂಪೂರ್ಣ ಭಗವಂತನಿಗೆ ಕನೆಕ್ಟ್ ಆಗಿರುವಂಥದ್ದು. ಪ್ರತಿ ರಾತ್ರಿ ನಾವು ಮಲಗುವಾಗ ಬೆಳಿಗ್ಗೆಯಿಂದ ಸಂಜೆವರೆಗೂ ಸಾಕಷ್ಟು ಕೆಲಸಗಳನ್ನ ಮಾಡಿರ್ತೀವಿ, ಟಯರ್ಡ್ ಆಗ್ತೀವಿ, ಮಲ್ಕೊಳ್ತೇವೆ. ಮಲ್ಕೊಂಡಾಗ ನಮ್ಮ ಶರೀರಕ್ಕೆ ಬೇಕಾಗಿರೋ ಎನರ್ಜಿಸ್ ಎಲ್ಲ ಫೀಡ್ ಆಗುತ್ತೆ. ಮತ್ತೆ ಆ ಎನರ್ಜಿನ ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ರೊಟೀನಲ್ಲಿ ಅದನ್ನ ಖಾಲಿ ಮಾಡ್ತೀವಿ. ಮತ್ತೆ ಸಂಜೆ ಆಗ್ತಿದ್ದಾಗೆ ಟಯರ್ಡ್ ಆಗುತ್ತೆ. ಈ ಎನರ್ಜಿನ ಫಿಲ್ ಮಾಡ್ತಾ ಇರೋರು ಯಾರು? ಎಲ್ಲಿಂದ ಬರ್ತಾ ಇದೆ ಎನರ್ಜಿ? ಈ ಬ್ರಹ್ಮ ಗ್ರಂಥಿ ಆ ಭಗವಂತನ ಶಕ್ತಿಯನ್ನ ಅಥವಾ ಕಾಸ್ಮಾಸ್ ಎನರ್ಜಿಯನ್ನ ಪ್ರತಿ ರಾತ್ರಿ ನಮಗೆ ಫಿಲ್ ಮಾಡಿಸುತ್ತೆ. ಯಾವ ರೀತಿ ಮೊಬೈಲ್ಗೆ ನಾವು ಚಾರ್ಜಿಂಗ್ ಅನ್ನ ಮಾಡ್ತೀವೋ, ಬ್ಯಾಟ್ರಿ ಖಾಲಿ ಆದ ಮತ್ತೆ ಚಾರ್ಜ್ ಮಾಡ್ತೀವೋ, ಹಾಗೆ ಪ್ರತಿ ರಾತ್ರಿ ನಮ್ಮನ್ನು ಚಾರ್ಜ್ ಮಾಡ್ತಿದ್ದಾನೆ ಭಗವಂತ. ಸೊ ಈಗ ಒಂದು ಕಾಸ್ಮಾಸ್ ಅಲ್ಲಿ ಎಲ್ಲಾ ರೀತಿಯಾದಂತಹ ಬ್ರಹ್ಮಾಂಡವಾದಂತಹ ಜ್ಞಾನ ಇದೆ. ಅದನ್ನು ಪಾರಮಾರ್ಥಿಕ ಜ್ಞಾನ ಅಂತ ಕರಿತೀವಿ. ಆ ಬ್ರಹ್ಮ ಗ್ರಂಥಿ ಯಾರಲ್ಲಿ ತೆರೆಯುತ್ತೋ ಅವರಿಗೆ ಅಪಾರವಾದ ಬೆಳಕಿನ ರೂಪದಲ್ಲಿ ಬಂದಂತ ನಾಲೆಡ್ಜ್ ಅನ್ನ ಅವ್ರ ಕೈಗಳ ಮೂಲಕ ಬರೀಲಿಕ್ಕೆ ಸಾಧ್ಯ. ಎಷ್ಟೋ ಜನ ನೈಟ್ ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಾರೆ, ರಾತ್ರಿ ನಿದ್ದೆ ಮಾಡೋದಿಲ್ಲ. ಸೊ ಅಂಥವರಲ್ಲಿ ಎನರ್ಜಿ ಹೇಗೆ ಫಿಲ್ ಆಗುತ್ತೆ? ಅವ್ರು ಬೆಳಿಗ್ಗೆ ಮಾಡ್ತಾರೆ, ಆದ್ರೆ ರಾತ್ರಿ ನಿದ್ರೆ ಮಾಡಿದಷ್ಟು ಅಷ್ಟು ಆನಂದವಾದಂತಹ ನಿದ್ರೆ, ಸುಖಮಯವಾದಂತಹ ನಿದ್ರೆ ಬೆಳಿಗ್ಗೆ ಸಮಯದಲ್ಲಿ ಆಗೋದಿಲ್ಲ. ಪ್ರತಿಯೊಬ್ಬರಲ್ಲೂ ಆ ಭಗವಂತ ಪ್ರತಿಯೊಂದು ಜೀವರಾಶಿಗಳಲ್ಲೂ ಆ ಶಕ್ತಿಯನ್ನ, ಆ ತತ್ವಗಳನ್ನ ಇಟ್ಟುತ್ತಾರೆ. ಅದಕ್ಕೆ ಒಳಗಿನ ತತ್ವಗಳು, ಹೊರಗಿನ ಪಾತ್ರಗಳು ಅಂತ ನಾವು ಕರಿತೀವಿ. ನಮ್ಮೊಳಗಡೆ ತತ್ವಗಳು ಪರಿಶುದ್ಧವಾಗಿದ್ದಾಗ, ಓಪನ್ ಅಪ್ ಆಗಿದ್ದಾಗ ಹೊರಗಡೆ ಇಂತಹ ಮಿರಾಕಲ್ಸ್ ಗಳನ್ನ ಮಾಡ್ಲಿಕ್ಕೆ ಸಾಧ್ಯ. ಆಟೋ ರೈಟಿಂಗ್ ಅಲ್ಲಿ ಈಗ ನಮ್ಮ ಹಿಂದೂ ಧರ್ಮದಲ್ಲಿರುವಂತಹ ಎಲ್ಲಾ ರೀತಿಯಾದಂತಹ ಗ್ರಂಥಗಳು, ಉಪನಿಷತ್ತುಗಳು, ವೇದಗಳು ಎಲ್ಲರೂ ಓನ್ ತಲೆಯಲ್ಲಿರ್ತಕ್ಕಂಥ ನಾಲೆಡ್ಜ್ ಇನ್ ಬರೆದಿರೋದಲ್ಲ, ಪಾರಮಾರ್ಥಿಕ ಜ್ಞಾನ. ಆ ಒಂದು ನಾಲೆಡ್ಜ್ ಅನ್ನು ಆಟೋ ರೈಟಿಂಗ್ ಮೂಲಕ ಬರ್ತಾರಂತಿತ್ತು. ವಾಲ್ಮೀಕಿ ಮಹರ್ಷಿಗಳು ಒಬ್ರು ಬೇಟೆಗಾರ ಆಗಿದ್ದಂತಹ ಒಬ್ಬ ವ್ಯಕ್ತಿ. ಅವರು ಬಾಲ್ಯದ ಅವಸ್ಥೆಯಿಂದ ಬೇಟೆಗಾರವಾಗಿ ಬಂದಿತ್ತು. ಅವ್ರೇನು ಅಂತಹ ಒಂದು ನಾಲೆಡ್ಜ್ ಅನ್ನು ಓದಿದವರಲ್ಲ. ಆದ್ರೆ ಅವ್ರು ಯೌವನದ ವಯಸ್ಸಿಗೆ ಬಂದಾಗ ರಾಮಾಯಣ ಅನ್ನುವಂತಹ ಮಹಾಕಾವ್ಯವನ್ನು ರಚನೆ ಮಾಡ್ತಾರೆ. ಎಲ್ಲಿತ್ತಿ ನಾಲೆಡ್ಜು? ಅವ್ರು ನೋಡೇ ಇಲ್ಲ. ರಾಮ ಏನು ಹುಟ್ಟೇ ಇರಲಿಲ್ಲ. ರಾಮ ಹುಟ್ಟೋದಕ್ಕಿಂತ ಮುಂಚೆನೆ ರಾಮಾಯಣವನ್ನ ಬರೀತಾರೆ. ಎಲ್ಲಿಂದ ಬಂತು ನಾಲೆಡ್ಜು? ಆ ಬ್ರಹ್ಮಾಂಡದಿಂದ ಬಂದಂತ ನಾಲೆಡ್ಜ್. ಅದನ್ನ ನೀವು ನಾನಾ ಭಾಷೆಗಳಲ್ಲಿ ಕರಿಬೋದು. ನಮ್ಮಲ್ಲಿ ಪಾರಮಾರ್ಥಿಕ ಜ್ಞಾನ ಅಂತ ಕರಿತೀವಿ. ಆ ಒಂದು ನಾಲೆಡ್ಜ್ ಇಂದ ಬಂದಂಥದ್ದನ್ನ ಅವರು ಆಟೋ ರೈಟಿಂಗ್ ಮೂಲಕ ಬರ್ತಿದ್ವಿ. ಅದೇ ರೀತಿ ರಾಮಾಯಣ ನಡೀತು. ಕೆಲವ್ರಿಗೆ ಮುಂದೆ ನಡೆಯುವಂತ ಎಷ್ಟೋ ಘಟನೆಗಳು ಇವ್ರಿಗೆ ಫಸ್ಟೇ ಅವ್ರಿಗೆ ಬರ್ತಾ ಆಗುತ್ತೆ. ಅದನ್ನ ಇಂಟ್ರಟ್ಯೂಷನ್ಸ್ ಅಂತ ನಾವು ಕರಿತೀವಿ. ಕೆಲವರು ಇಂಟ್ರಟ್ಯೂಷನ್ಸ್ ಮೂಲಕ ಹೇಳ್ತಾರೆ, ಇನ್ ಕೆಲವ್ರಿಗೆ ಹೇಳಕ್ ಬರೋದಿಲ್ಲ, ಬರೀತಾರೆ. ಅದೇ ಆಟೋ ರೈಟಿಂಗ್ ಅಂತ ಕರೆಯೋದು. ಸೊ ನಾವ್ ಕಾಮನ್ ಮ್ಯಾನ್, ನಮಗೆ ಇದನ್ನೆಲ್ಲ ಸಾಧಿಸೋಕ್ ಸಾಧ್ಯ? ಖಂಡಿತವಾಗ್ಲೂ ಸಾಧ್ಯ ಇದೆ, ಖಂಡಿತವಾಗ್ಲೂ ಸಾಧ್ಯ ಇದೆ. ಬ್ರಹ್ಮನಾಡಿಯನ್ನ ನಾವು ತಿಳ್ಕೊಂಡು ಅದನ್ನ ಅಭ್ಯಾಸವನ್ನು ಮಾಡೋದ್ರಿಂದ ಹಾಗೂ ನಮಗೆ ಬೇಕಾಗಿರುವಂತಹ ಇನ್ಫಾರ್ಮೇಶನ್ಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಬರೀಲಿಕ್ಕೂ ಸಾಧ್ಯ ಇದೆ. ಅದಕ್ಕೆ ಲಾಟ್ ಆಫ್ ಪ್ರಾಕ್ಟೀಸ್ ಬೇಕಾಗತ್ತೆ.
ಕೆಲವರಿಗೆ ಪೂರ್ವಜನ್ಮದ ಸುಕೃತವಾಗಿರುತ್ತೆ. ಅಂಥವರು ಅದನ್ನು ಬರೆಯುವಂಥ ಎಬಿಲಿಟಿ ಬೈ ಬರ್ತ್ ಇಂದ ಬಂದಿರುತ್ತೆ. ಇನ್ನು ಉಳಿದವ್ರಿಗೆ ಅದನ್ನ ಶ್ರಮಪಟ್ಟು ಅದನ್ನು ಸಾಧಿಸಿ ಅದನ್ನು ಪಡ್ಕೊಳ್ಬೇಕಾಗತ್ತೆ. ಸೊ ಹಾಗೆ ಒಬ್ಬ ವ್ಯಕ್ತಿ, ಸಾಧಾರಣವಾದಂಥ ವ್ಯಕ್ತಿ ತನ್ನ ಶ್ರಮದಿಂದ ಕಷ್ಟಪಟ್ಟು ಒಂದು ಸಾಮ್ರಾಜ್ಯವನ್ನು ಕಟ್ತಾನೆ ಅಂತ ಅನ್ಕೊಳ್ಳಿ. ಆತನ ಶ್ರಮ ಇರುತ್ತೆ. ಆತನ ಮನೆಯಲ್ಲಿ ಹುಟ್ಟು ಬರುವಂಥ ಮಕ್ಕಳುಗಳಿಗೆ ಪೂರ್ವಜನ್ಮದ ಸುಕೃತ. ಸೊ ಹಾಗೆ ಬೈ ಬರ್ತ್ ಬರೋದಕ್ಕೂ ನಾವು ಅದನ್ನ ಶ್ರಮ ವಹಿಸಿ ಸಾಧಿಸೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಅದು ಬೈ ಬರ್ತ್ ಬಂದಿದ್ರು ಖುಷಿನೇ, ಅಥವಾ ನಾವು ಅದನ್ನ ಸಾಧನೆ ಮೂಲಕನೂ ಸಹ ನಾವು ಅದನ್ನು ಸಿದ್ಧಿಸ್ಕೋಬಹುದು. ಸೊ ಇದು ಬರೀ ಯಾವ್ದಾದ್ರು ಗ್ರಂಥ ಬರೆಯೋದಕ್ಕೆ, ಪುಸ್ತಕ ಬರೆಯೋದಕ್ಕೆ ಮಾತ್ರ ಸಾಧ್ಯವಾಗತ್ತೆ ಅಥವಾ ಬೇರೆ ಏನಾದ್ರೂ ಬೆನಿಫಿಟ್ಸ್? ಎಲ್ಲವೂ ಸಾಧ್ಯ ಆಗತ್ತೆ. ನಮ್ಮ ಜೀವನದ ಪರ್ಪಸ್ ಆಫ್ ಲೈಫ್ ಏನು, ನಾವು ಯಾವ ಕಾರಣ ಕೊಟ್ಟು ಬಂದಿದ್ದೇವೆ ಅನ್ನೋದನ್ನು ಬರೀಲಿಕ್ಕೆ ಸಾಧ್ಯ. ಅಥವಾ ನಮ್ಮಲ್ಲಿ ಯಾವುದೋ ಒಂದು ಸಮಸ್ಯೆ, ನಿಗೂಢವಾದ ಸಮಸ್ಯೆ ನಮ್ಮನ್ನು ಕಾಡ್ತಾ ಇರುತ್ತೆ. ಎಷ್ಟೇ ಮಾತ್ರೆಗಳನ್ನು ತಗೊಂಡ್ರು, ಎಷ್ಟೇ ರೀತಿಯಾದಂತಹ ಹಾಸ್ಪಿಟಲ್ಗಳಿಗೆ ಹೋದ್ರೂ ಸಹ ಆ ಒಂದು ಪರಿಹಾರಗಳು ಸಿಗ್ತಾ ಇರೋದಿಲ್ಲ. ಅದು ನಮ್ಮೊಳಗಡೆ ಇರುತ್ತೆ ಆ ಒಂದು ಶಕ್ತಿಗಳು. ಅದನ್ನು ಆಟೋ ರೈಟಿಂಗ್ ಮೂಲಕ ಇದಕ್ಕೆ ಉತ್ತರ ಏನು ಅಂತ ಬರೆಯಬಹುದು. ಈಗ ನೀವು ಭಾಗೇಶ್ವರ ಧಾಮ ಅನ್ನೋ ಒಬ್ಬರು ಮಹಾಸ್ವಾಮೀಜಿ ಇದ್ದಾರೆ. ಅವರ ಆಂಜನೇಯ ಉಪಾಸಕರು. ಯಾರೇ ವ್ಯಕ್ತಿಗಳು ಬಂದ್ರು, ಅವ್ರ ಮುಖ ನೋಡ್ತಿದ್ದಾಗ ಅವ್ರು ಬೇಕಾಗಿರೋ ಸೊಲ್ಯೂಷನ್ ಅನ್ನು ಬರ್ತು ಕೊಡ್ತಾರೋ ಭಾಗೇಶ್ವರ್ತ. ಅವರು ಯಾರು ಅಂತ ಗೊತ್ತಿರಲ್ಲ, ಯಾರು ಅಂತ ನೋಡಿರಲ್ಲ. ಅವ್ರ ಮುಖ ನೋಡಿದ ತಕ್ಷಣ ಬೇಕಾದಿದ್ದನ್ನು ಬರ್ತು ಕೊಡ್ತಾರೆ. ಅದು ಆಟೋ ರೈಟಿಂಗ್ ಮೂಲಕ ಬರೀತಾರೆ. ಅವ್ರು ಬೇಕಾಗಿರೋ ಸೊಲ್ಯೂಷನ್ ಅನ್ನು ಬರೀತಾರೆ. ನೀವು 100 ಜನ ಬರಲಿ, ಅವ್ರು ಬೇಕಾಗಿರೋ ಸೊಲ್ಯೂಷನ್ ಅನ್ನು ಬರ್ತು ಕೊಡ್ತಾನೆ. ಬೈ ಬರ್ತ್ ಬಂದಿದೆ, ಅವರಿಗೆ ಆ ಶಕ್ತಿ ಬಂದಿದೆ. ಸೊ ಹಾಗೆ ಅದನ್ನು ಪ್ರಾಕ್ಟೀಸ್ ಮೂಲಕ ಮಾಡೋದ್ರಿಂದ ನಮ್ಮ ಕಾಯಿಲೆಗಳಿಗೆ ಉತ್ತರ ಏನು ಅಂತ ಬರೀಬಹುದು. ಇದು ದೇಹದ ಕಾಯಿಲೆನಾ, ಮಾನಸಿಕ ಕಾಯಿಲೆನಾ, ಭಾವನಾತ್ಮಕ ಕಾಯಿಲೆನಾ, ಕಾರ್ಮಿಕವಾಗಿ ಬಂದಿರುವಂತಹ ಕಾಯಿಲೆನಾ ಅನ್ನೋದೆಲ್ಲವನ್ನ ತಿಳ್ಕೊಳ್ಳಿಕ್ ಸಾಧ್ಯ. ನಿನ್ನ ಜೀವನದ ಉದ್ದೇಶ ಏನು ಅಂತ ತಿಳ್ಕೊಳ್ಳಿಕ್ ಸಾಧ್ಯ. ನೀನು ಈಗ ಮಾಡ್ತಾ ಇರೋದು ರೈಟ್ ಆರ್ ರಾಂಗ್, ನೀನು ಮಾಡದೆ ಸರಿ ಇಲ್ಲ, ಇದು ಸರಿ, ಇದನ್ನ ಮಾಡುವಂತ ಹೇಳೋದನ್ನ ನಾವು ತಿಳ್ಕೊಳ್ಳಿಕ್ ಸಾಧ್ಯ. ಎಲ್ಲವನ್ನೇ ಮಾಡ್ಲಿಕ್ಕೆ ಸಾಧ್ಯ, ಎಲ್ಲವನ್ನ ತಿಳ್ಕೊಳ್ಳಿಕ್ ಸಾಧ್ಯ. ಸೊ ಈಗ ಆಟೋ ರೈಟಿಂಗ್ ಕಲ್ತ್ಕೋಬೇಕು ಅಂದ್ರೆ ಎಷ್ಟು ದಿನಗಳ ಕಾಲ? ಆ ಪ್ರೊಸೀಜರ್ಗಳನ್ನು ಕಲೀಲಿಕ್ಕೆ 10 to 15 days ಸಹ. ಅಂದ್ರೆ ಡೈಲಿ ನಾವು 1 ಗಂಟೆಗಳ ಕಾಲ ಅಥವಾ 2 ಗಂಟೆಗಳ ಕಾಲ ಆ ಪ್ರೊಸೀಜರ್ ಅನ್ನ ತಿಳ್ಕೊಂಡ್ರೆ ಸುಮಾರು 10 ರಿಂದ 15 ದಿವಸ ಸಾಕು. ಅದರ ಸಾಧನೆಯನ್ನ ಕನಿಷ್ಠ 3 ತಿಂಗಳಾದ್ರೂ ಬೇಕಾಗ್ತದೆ. ಸಾಧನೆ ಒಂದು ಮಂಡಲ ಅಂತ ಕರಿತೀವಿ. ಒಂದು ಮಂಡಲದಲ್ಲಿ ನಿಮ್ಮ ಮನಸ್ಸಿಗೆ ಪರಿಪೂರ್ಣವಾಗಿ ಪ್ರಾಪ್ತಿ ಆಗತ್ತೆ. ನಿಮ್ಮ ಸುತ್ತಲಿರುವ ಎನರ್ಜಿ, ನಮ್ಮಲ್ಲಿ ಏನು ಎನರ್ಜಿ ಸಿಸ್ಟಮ್ ಇದೆ, ಅದೆಲ್ಲದಕ್ಕೂ ಪರಿಪೂರ್ಣವಾಗಿ ಅದು ಸಿದ್ಧಿ ಆಗ್ಬೇಕಾದ್ರೆ ಕನಿಷ್ಠ 3 ತಿಂಗಳ ಕಾಲ ನಾದ್ರೂ ಪ್ರಾಕ್ಟೀಸ್ ಬೇಕಾಗತ್ತೆ. ಆ 3 ತಿಂಗಳ ಕಾಲ ಪ್ರಾಕ್ಟೀಸ್ ಮಾಡೋದ್ರಿಂದ ಫಸ್ಟ್ ನಮ್ಮ ಜೀವನಕ್ಕೆ ಏನು ಬೇಕಾಗುತ್ತೋ ಅಂತಹ ಆನ್ಸರ್ಸ್ಗಳನ್ನು ನಾವು ಪಡೀಲಿಕ್ಕೆ ಸಾಧ್ಯ. ನನ್ನ ಜೀವನದ ಉದ್ದೇಶ ಏನು, ನಾನು ಮಾಡುವಂತಹ ಕೆಲಸವಾದರೂ ಯಾವುದು ಮಾಡಿದ್ರೆ ನನ್ನ ಜೀವನದಲ್ಲಿ ಹೆಚ್ಚು ಯಶಸ್ಸನ್ನು ನಾನು ಪಡಿಬಲ್ಲೆ. ನಮ್ಮಲ್ಲಿ ಕೆಲವರಿಗೆ ಕ್ಲಾರಿಟಿ ಇರೋದಿಲ್ಲ. ಇದನ್ನ ಮಾಡೋಣ, ಈ ಕೆಲಸ ಮಾಡೋಣ, ಬಿಸ್ನೆಸ್ ಮಾಡೋಣ ಅನ್ನೋ ಲಾಟ್ ಆಫ್ ಕನ್ಫ್ಯೂಷನ್ಸ್ಗಳಿದೆ. ಆದರೆ ನನ್ನ ಸೋಲ್ ಪರ್ಪಸ್ ಏನಿದೆಯೋ ಆ ಉದ್ದೇಶವನ್ನು ತಿಳ್ಕೊಂಡು ನಾವು ಆ ಕೆಲಸ ಮಾಡಲಿಕ್ಕೆ ಈ ಆಟೋ ರೈಟಿಂಗ್ ಹೆಚ್ಚು ಸಹಾಯ ಮಾಡುತ್ತೆ. ಅಥವಾ ವಿದ್ಯಾರ್ಥಿಗಳು ನೆಕ್ಸ್ಟ್ ನಾನು ಯಾವ ಸಬ್ಜೆಕ್ಟ್ ಅನ್ನು ತಗೊಂಡ್ರೆ ಉತ್ತಮ, ನೆಕ್ಸ್ಟ್ ನಾನು ಯಾವ ಒಂದು ಪ್ರೊಫೆಷನಲ್ ಹೋದ್ರೆ ಉತ್ತಮ, ಇದನ್ನೆಲ್ಲವನ್ನು ತಿಳ್ಕೊಳ್ಳೋದು ನಿಮ್ಮ ಆಟೋ ರೈಟಿಂಗ್ ಎಂದು ಸಾಧನೆ. ಸೊ ಈಗ ಯಾರು ಬೇಕಾದ್ರೂ ಕಲ್ತ್ಕೋಬಹುದಾ ಆಟೋ ರೈಟಿಂಗ್? ಎಲ್ಲರೂ ಕಲಿಬಹುದು. ಕಲಿಯೋ ಆಸಕ್ತಿ ಇರುವಂತವ್ರು ಅದನ್ನ ತುಂಬಾ ಈಸಿಯಾಗಿರುವಂತ ಮೆಥಡ್ಸ್ಗಳು ಎಲ್ಲರೂ ಕಲಿಬಹುದು. ಮಕ್ಕಳಿಂದ ಹಿಡಿದು ವಯೋಮಾನ್ಯದವರೆಗೆ, ವಯೋವೃದ್ಧರವರೆಗೆ ಅದನ್ನು ಕಲಿ. ಸೊ ಇದಾಗಿತ್ತು ಆಟೋ ರೈಟಿಂಗ್ ಕುರಿತಾದಂತಹ ಇನ್ಫೋರ್ಟ್ ನೋಡಿ. ಇವತ್ತಿನ ಕಾರ್ಯಕ್ರಮ ನಿಮ್ಗೆ ಯಾವುದೇ ರೀತಿಲಿ ಮಾಹಿತಿ ಕೊಟ್ಟಿದ್ರೆ, ಯಾವುದೇ ರೀತಿಲಿ ಸಹಾಯ ಮಾಡಿದ್ರೆ ಅಲ್ಲಿಗೆ ನಮ್ಮ ಕೆಲಸ ಹಾಗೆ